ಒಂದು ದಿವಸ ನಾರದನಿಗೆ ಕೃಷ್ಣನಿಗೆ ಸಂವಾದ ಬಿತ್ತು ಅಂತ ಹೇಳಿದ್ರೆ ಚೆನ್ನಾಗಿ ಕೇಳ್ತಿರಲ್ಲ. ಹೇ ಕೃಷ್ಣ, ಎಲ್ಲಕ್ಕಿಂತ ದೊಡ್ಡ ವಸ್ತು ಯಾವುದಪ್ಪ ಅಂತ ಕೇಳ್ತಾನೆ ನಾರದ. ಕೃಷ್ಣ ಏನಂತಾನೆ, ಭೂಮಿ ಕಣಯ ಅಂತ ಅಂದು ಸ್ವಲ್ಪ ತಡೆಯಲೇ ನಾರದ. ಯಾಕೆ ಆಲೋಚನೆ ಮಾಡೋಣ, ಹೌದು ಅದು ಅಂತಾನೆ. ಅಂದು ಏನಂತಾನೆ, ಭೂಮಿ ಸುತ್ತಲೂ ಸಮುದ್ರ ಇರುವುದರಿಂದ ಸಮುದ್ರ ದೊಡ್ಡದಲ್ವೇನಯ್ಯ ಅಂತ. ಹೌದಯ್ಯ ಅಂತಾನೆ ನಾರದ. ಕಾಳಲೆ ಡೌಟ್ ಬಂತು ಅಂತ ಅನ್ಕೊಳ್ಳಿ. ಏನ್ ಡೌಟ್ ಅಯ್ಯ? ಈ ಸಮುದ್ರನ ಅಗಸ್ತ್ಯ ಮಹರ್ಷಿ ಚಮಚದಲ್ಲಿ ನೀರು ಕುಡ್ದಂಗೆ ಕುಡಿದ್ಬಿಟ್ನಲ್ಲಯ್ಯ, ಅವನು ದೊಡ್ಡವನಲ್ಲಿ. ಹೌದು ಹೌದು ಹೌದು. ಎಲ್ಲ ಯಾಕೋ ಅನುಮಾನ ಬರುತ್ತೆ ಕಣಲ್ಲಿ ನಾರ್ದ್ಗ. ಏನು ಆ ಅಗಸ್ತ್ಯ ಆಕಾಶದಲ್ಲಿ ಒಂದು ನಕ್ಷತ್ರ ರೂಪದಲ್ಲಿ ಇದ್ದಾನೆ ಕಣೆ, ಆದ್ರಿಂದ ಆಕಾಶ ದೊಡ್ಡದು ಒಂದು. ಹೌದು 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 ಅಂದನ. ಇಲ್ಲ ಕಣಯ್ಯ, ಅದು ಯಾಕೋ ಡೌಟ್ ಬರ್ತದೆ ಅಂದ ಕೃಷ್ಣ. ಏನು ಯಾಕೆ? ನಾನು ವಾಮನಾವತಾರದಲ್ಲಿ ಒಂದು ಪಾದದಲ್ಲಿ ಆಕಾಶನೆಲ್ಲ ಅಳೆದು ಬಿಟ್ಟೆ, ಒಂದು ಪಾದದಲ್ಲಿ ಭೂಮಿಯನ್ನೆಲ್ಲ ಅಳೆದು ಬಿಟ್ಟೆ, ಮತ್ತು ನಾನು ದೊಡ್ಡವನು ಅಂತ. ಆಗ ನಾರದ ಏನಂತಾನೆ, ನೀನಲ್ಲ ದೊಡ್ಡವನು, ಯಾವಾತನು ದೊಡ್ಡವನು ಹೇಳ್ತೀನಿ ಕೇಳು. ಏನು? ನಮ್ಮ ಹೃದಯದ ಡಯಾಮೀಟರ್ ಎಷ್ಟಿದೆ? ಒಂದು ಹಿಡಿಕೆ ಎಷ್ಟು, ಹೌದಾ? ಈ ಭೂಮಿ ಆಕಾಶಕ್ಕೆಲ್ಲ ಒಂದೊಂದು ಪಾದದ ಅಳತೆ ಮಾಡಿದಂಥ ನಿನ್ನಂಥ ಸರ್ವಂತರ್ಯಾಮಿಯನ್ನು ಆ ಸಣ್ಣ ಹೃದಯದೊಳಗೆ ಅಡಗಿಸಿಟ್ಕೊಂಡಿದ್ದಾನಲ್ಲ ಭಕ್ತ, ಅವನು ದೊಡ್ಡನಲ್ಲೇ. ಆಗ ಕೃಷ್ಣ, ಅದು ನಿನ್ನ ಬಾಯಿನಲ್ಲೇ ಹೇಳಿಸ್ಬೇಕು ಅಂತ ನಾನಿದ್ದೆ, ಹೇಳಿದೆ ನೋಡಿ.